ನಮ್ಮ ಪ್ರೀತಿಯ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಿಜಕ್ಕೂ ಪ್ರತಾಪ್ ಅವರು ಅಸ್ವಸ್ಥರಾಗಿದ್ದಾರೆ. ನಮಗೂ ಕೂಡ ತುಂಬಾ ಬೇಜಾರಾಯಿತು. ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ಬಹಳಷ್ಟು ಜನ ತುಳಿತಾನೇ ಇದ್ದಾರೆ. ನಾನು ನನ್ನ ಹಳೆಯ ವಿಡಿಯೋಗಳಲ್ಲಿ ಕೂಡ ಬಹಳಷ್ಟು ಸಾರಿ ಹೇಳಿದ್ದೇನೆ, ಅವನು ಒಂದು ತಪ್ಪು ಹೇಳಿರ್ಬೋದು. ಆಗ ಅವನ ವಯಸ್ಸು ತುಂಬ ಚಿಕ್ಕದು. ಈಗ ಅಟ್ಲೀಸ್ಟ್ ಅವನು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಹುಡುಗ ಎಲ್ಲರನ್ನ ಅಕ್ಕ, ತಮ್ಮ, ಅಣ್ಣ, ತಂಗಿ ಅನ್ನೋಂಥ ಕರೆಯೋವಂಥ ಪ್ರಯತ್ನವನ್ನು ಮಾಡ್ತಾನೆ. ಒಳ್ಳೆ ಹೃದಯ ಇರುವಂಥ ಒಬ್ಬ ಮನುಷ್ಯ. ಅವನನ್ನು ತುಳಿಯುವಂಥ ಕೆಲಸವನ್ನು ಮಾಡಬೇಡಿ ಅಂತ. ಹೌದು, ಅವನು ಸುಳ್ಳು ಹೇಳಿದ್ದ ನಿಜ. ಅವನು ತುಂಬ ಜನ ಹೇಳ್ತಾರೆ ಅವನು ಡ್ರೋನನ್ನು ಮಾಡಿಲ್ಲ, ಡ್ರೋನನ್ನು ಅಸೆಂಬಲ್ ಮಾಡಿದ್ದಾನೆ. ಅವನು ಡ್ರೋನ್ನ ಸೇಲ್ಸ್ ಪರ್ಸನ್ ಅಂತ ಹೇಳ್ಬೋದು, ಆದರೆ ಡ್ರೋನ್ ಕಂಡಿಡಿದ ವಿಜ್ಞಾನಿ ಅಂತ ಹೇಳಕ್ಕ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅವನನ್ನು ಒಂದು ಇಂಟರ್ವ್ಯೂನಲ್ಲಿ ಅವನದೇ ಸ್ನೇಹಿತ, ಅವನದೇ ಕಾಲೇಜ್ನಲ್ಲಿ ಹೋದಂಥ ಒಬ್ಬ ಸ್ನೇಹಿತ, ನೀನು ಡೈನಮಿಕ್ಸ್ ಹೇಳು, ನೀನು ಡ್ರೋನ್ ಬಗ್ಗೆ ಹೇಳು, ಅದ್ರ ಆಲ್ಗರಿದಮ್ಸ್ ಹೇಳು ಅಂತ ಕೇಳ್ತೇನೆ. ನಾನು ಒಂದು ಮಾತು ಕೇಳ್ತೀನಿ. ಇವತ್ತು ಯಾರು ರೈಟ್ ಸಹೋದರರು ವಿಮಾನವನ್ನು ಕಂಡುಹಿಡಿದ್ರು, ಅವ್ರನ್ನ ಇವತ್ತು ಹೋಗ್ಬಿಟ್ಟು ನೀವು ಇವತ್ತಿರೋ ಟೆಕ್ನಾಲಜಿಗೆ ನೀನು ಇದನ್ನ ಹೇಳು, ಅದನ್ನ ಹೇಳು, ಅನ್ಸಿಸಲ್ಲಿ ಅದು ಹೆಂಗೆ ವರ್ಕ್ ಮಾಡತ್ತೆ ಹೇಳು, ಟೀಮ್ ಸೆಂಟ್ರಲ್ಲಿ ಅದು ಹೆಂಗೆ ವರ್ಕ್ ಮಾಡತ್ತೆ ಹೇಳು ಅನ್ನೋ ಟೆಕ್ನಿಕಲ್ ಟರ್ಮ್ಸನ್ನು ಕೇಳಿದ್ರೆ ಅವ್ರಿಗೂ ಕೂಡ ಗೊತ್ತಿರಲ್ಲ. ಯಾಕಂದರೆ ಅವರು ಯಾವುದೋ ಆನ್ಸಿಸನ್ನು ಬಳಸಿನೋ, ಟೀಮ್ ಸೆಂಟ್ರನ್ನು ಬಳಸಿನೋ, ಅಥವಾ ಒಂದು ಯಾವುದೋ ಒಂದು ದೊಡ್ಡ ಟೂಲನ್ನು ಬಳಸಿ ಅವ್ರಿಗೆ ಸ್ಯಾಪ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಇದೆಲ್ಲ ನಾವು ಇವತ್ತು ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಬಳಸುವಂಥ ಒಂದು ದೊಡ್ಡ ಟೂಲ್ಸ್. ಸೊ ಈ ಯಾವುದು ಟೂಲು ಕೂಡ ಅವತ್ತು ಇರಲಿಲ್ಲ, ಆದರೆ ಅವರು ಏರೋಪ್ಲೇನನ್ನು ಕಂಡುಹಿಡಿದಿದ್ರು. ಇವತ್ತು ಅವ್ರಿಗೋಗಿ ಸ್ಯಾಪ್ ಹೆಂಗೆ ವರ್ಕ್ ಮಾಡುತ್ತೆ ಹೇಳು, ಟೀಮ್ ಸೆಂಟ್ರ್ ಹೆಂಗೆ ವರ್ಕ್ ಮಾಡುತ್ತೆ ಹೇಳು, ಆನ್ಸಿಸ್ ಹೆಂಗೆ ವರ್ಕ್ ಮಾಡುತ್ತೆ ಹೇಳು, ಮೈಕ್ರೋ ಪ್ರೊಸೆಸರಲ್ಲಿ ಏನು ಟೆಕ್ನಾಲಜಿ ಇಟ್ಟಿದ್ದೆ, ನೀನು ಯಾವ ಆ್ಯಂಗಲಲ್ಲಿ ಬಿಟ್ಟಿದ್ದೆ ಅಂತ ಕೇಳಿದ್ರೆ ಅವ್ರು ಆನ್ಸರ್ ಮಾಡಲ್ಲ ಸರ್. ಯಾಕಂದರೆ ಅವತ್ತಿದು ಯಾವುದೂ ಇರಲಿಲ್ಲ. ಅವರು ಕೇವಲ ಯಾವುದೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಏರೋಪ್ಲೇನನ್ನು ಕಂಡುಹಿಡಿದ್ರು. ಬಹುಶಃ ಆ ಹುಡುಗ ಕಂಡುಹಿಡಿದ್ನೋ ಇಲ್ವೋ, ಅವನು ಕಂಡುಹಿಡಿಯೋವಾಗ ಈ ಮೈಕ್ರೋ ಪ್ರೊಸೆಸರು ಅಥವಾ ಆಲ್ಗರಿಥಮ್ಸೋ ಅಥವಾ ಆ್ಯಂಗಲ್ಲೋ ಏನು ಬೇಕಾಗಿರಲ್ಲ. ಸೊ ಎಷ್ಟೋ ಜನ ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಗಳಿಗೆ ರಿಪೇರಿ ಮಾಡೋಕ್ಕಾಗದೇ ಇರೋವಂಥ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದು ದೊಡ್ಡ ಶಿಪ್ಪು, ಒಂದು ದೊಡ್ಡ ಕಾರ್ಗೋ ಶಿಪ್ಪು, ಒಂದು ದೊಡ್ಡ ಎಕ್ಸ್ಪೋರ್ಟಿಂಗ್ ಕಂಪನಿ 1,000 ಜನ ಇಂಜಿನಿಯರ್ಸ್ಗಳನ್ನು ಇಟ್ಕೊಂಡಿರತ್ತೆ. ಅವರು ಒಂದು ದೊಡ್ಡ ಎಕ್ಸ್ಪೋರ್ಟನ್ನು ಮಾಡಬೇಕಾಗಿರತ್ತೆ. ಆಗ ಅಲ್ಲಿರೋ 1,000 ಜನ ಇಂಜಿನಿಯರ್ಸ್ ಕೈಯಲ್ಲಿ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಒಬ್ಬ ಓದದೇ ಇರುವಂಥ ಅನ್ಎಜುಕೇಟೆಡ್, ಒಂದು 60 ವರ್ಷ ಆಗಿ ರಿಟೈರ್ಡ್ ಆಗಿರುವಂಥ ಒಬ್ಬನನ್ನು ಕರೆಸ್ತಾರೆ. ಅವ್ನು ತುಂಬ ಎಕ್ಸ್ಪೋರ್ಟ್ ಇದ್ದಾನೆ ಸರ್, ಅವನ್ನ ಕರೆಸಿ ಅಂತ. ಅವನು ಬರ್ತಾನೆ, 1-2 ಕಡೆ ಸ್ಕ್ರೂವನ್ನು ಟೈಟ್ ಮಾಡ್ತಾನೆ. ಒಂದು 24 ಅವರ್ಸ್ ಇವ್ರ ಕೈಯಲ್ಲಿ ಇಷ್ಟು ಜನ 100 ಜನ ಇಂಜಿನಿಯರ್ಸು, ಏರೋನಾಟಿಕಲ್ ಇಂಜಿನಿಯರ್ಸ್ ಆಗಿರ್ಬೋದು, ಶಿಪ್ ಇಂಜಿನಿಯರ್ಸ್ ಇರ್ಬೋದು, ಮೆರೈನ್ ಇಂಜಿನಿಯರ್ಸ್ ಇರ್ಬೋದು, ಅವ್ರು ಅದನ್ನು ರೆಡಿ ಮಾಡಿರಲ್ಲ. ಒಬ್ಬ 60 ಇಯರ್ಸ್ ಆಗಿ, ಆಗ ಅವನಿಗೆ 72 ಇಯರ್ಸ್ ಆಗಿರುತ್ತೆ, ಅವನಲ್ಲಿ 60 ವರ್ಷದವರೆಗೂ ಆ ಶಿಪ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಾನೆ. ಅವನು ಬಂದು ಒಂದು 4 ಸ್ಕ್ರೂವನ್ನು ಟೈಟ್ ಮಾಡ್ತಾನೆ, ಆಗ ಶಿಪ್ಪು ಸ್ಟಾರ್ಟ್ ಆಗುತ್ತೆ ಸರ್. ಇದು ನಾನು ಹೇಳಿಲ್ಲ, ಒಂದು ದೊಡ್ಡ ಕಂಪನಿ, ಶಿಪ್ಪಿಂಗ್ ಕಂಪನಿ ಅವರ ಆರ್ಟಿಕಲ್ನಲ್ಲಿ ಹಾಕಿದ್ದಾರೆ. ಸೊ ವಿ ಆರ್ ಗ್ರೇಟ್ಫುಲ್ ಟು ಹಿಮ್. ನಮಗೆ ಮಿಲಿಯನ್ ಲೆಕ್ಕದಲ್ಲಿ ಅವತ್ತು ಎಕ್ಸ್ಪೋರ್ಟ್ ಇತ್ತು. ಆ ಎಕ್ಸ್ಪೋರ್ಟ್ ಆಗದೆ ಇದ್ದಿದ್ರೆ ನಮಗೆ ದೊಡ್ಡ ಲಾಸ್ ಆಗ್ತಿತ್ತು. ವಿ ಆರ್ ಥ್ಯಾಂಕ್ಫುಲ್ ಟು ದಟ್ ಓಲ್ಡ್ ಮ್ಯಾನ್ ಅಂತ ಒಂದು ಆರ್ಟಿಕಲನ್ನು ಹಾಕ್ತಾರೆ. ಅಂದರೆ ಅವ್ನಿಗೆ ಯಾವ ಆಲ್ಗರಿದಮು ಗೊತ್ತಿಲ್ಲ, ಯಾವ ಟೂಲು ಗೊತ್ತಿಲ್ಲ. ಆತನ ಎಕ್ಸ್ಪೀರಿಯನ್ಸಲ್ಲಿ ಅವನು ಬಂದಲ್ಲಿ ಸರಿ ಮಾಡ್ತಾನೆ. ಅವನು ಇಂಜಿನಿಯರ್ ಅಲ್ಲ, ಒಬ್ಬ ನಾರ್ಮಲ್ ವರ್ಕರು. ಸೊ ಅವನ್ನ ಹೋಗ್ಬಿಟ್ಟು ನೀವು ನನಗೆ ಸ್ಯಾಪ್ ಹೇಳು, ಟೀಮ್ ಸೆಂಟ್ರ್ ಹೇಳು, ಆನ್ಸಿಸ್ ಹೇಳು ಅಂತ ಕೇಳಿದ್ರೆ ಅವ್ನಿಗೆ ಹೇಳಕ್ಕೆ ಬರೋದಿಲ್ಲ. ಅದೇ ಥರನೇ ಪ್ರತಾಪ್ ಅವರು ಬಹುಶಃ ಆನ್ಸರ್ ಮಾಡೋದ್ರಲ್ಲಿ ಎಡವಿರ್ಬೋದು. ಅವನೇ ಹೇಳ್ಕೊತಾನೆ, ನಾನು ಇನ್ನೊಂದು ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂತ. ಒಬ್ಬ ಸೈಂಟಿಸ್ಟ್ ಆಗಬೇಕಂದ್ರೆ ಓದೇ ಸೈಂಟಿಸ್ಟ್ ಆಗಬೇಕಾಗಿಲ್ಲ. ಸರಿ, ಅವನು ಡ್ರೋನನ್ನು ಕಂಡುಹಿಡ್ದಿಲ್ಲ ಅಂತಲೇ ಇಟ್ಕೊಳ್ಳೋಣ. ಅವನು ಡ್ರೋನನ್ನು ಅಸೆಂಬಲ್ಲೇ ಮಾಡಿರ್ಬೋದು. ಡ್ರೋನನ್ನು ಕಂಡುಹಿಡಿದ ಎಷ್ಟೋ ಜನಕ್ಕೆ ಈ ಡ್ರೋನ್ ಕಂಪ್ನಿನಲ್ಲಿ ಕೆಲಸ ಮಾಡೋ ಟಾಪೆಸ್ಟ್ ಇಂಜಿನಿಯರ್ಸ್ ಏನಿದ್ದೀರಾ, ನೀವು ನಿಮ್ಮ ವರಮಾನಕ್ಕೋಸ್ಕರ ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀರ. ನನ್ನನ್ನು ಸೇರಿ, ನಾನು ಒಂದು ದೊಡ್ಡ MNC ಕಂಪ್ನಿಯಲ್ಲಿ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ವರಮಾನಕ್ಕೆ, ನನ್ನ ಕುಟುಂಬದ ವರಮಾನಕ್ಕೆ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಬರೋ ಪೇಮೆಂಟು ನನಗೆ, ನನ್ನ ಕುಟುಂಬಕ್ಕೆ. ಆದರೆ ಸೋಷಿಯಲಿ ನಾನು ಏನಾರು ಮಾಡಿದ್ದೀನ, ಜನಕ್ಕೆ ಹೆಲ್ಪ್ ಆಗೋವಂಥದ್ದು ಏನಾರು ಮಾಡಿದ್ದೀನಿ ಅಂದರೆ ಇಲ್ಲ, ನಾನೇನು ಮಾಡಿಲ್ಲ ಇವತ್ತಿನವರೆಗೂ. ಸೊ ಅಲ್ಲಿ ಬರುವಂಥ ವರಮಾನ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ನೈಬರ್ಸ್ ಎಲ್ಲೋ ಒಂದಷ್ಟು ನಾನು ನನ್ನ ಕುಟುಂಬಕ್ಕೆ ಸಹಾಯ ಮಾಡಿರ್ಬೋದು ಅಷ್ಟೇ. ಅಷ್ಟನ್ನು ಬಿಟ್ಟರೆ ಸೋಷಿಯಲಿ ನಮ್ಮ ರೈತರಿಗೆ ಏನಾರ ಮಾಡಿದ್ದೀನ, ನಾನೊಬ್ಬ ಇಂಜಿನಿಯರು, ನನ್ನ ಬುದ್ಧಿಶಕ್ತಿಯಿಂದ ರೈತರಿಗೆ ಏನಾರ ಉಪಯೋಗ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಆಗಿಲ್ಲ, ನಾನೇನು ಮಾಡಿಲ್ಲ. ಆದರೆ ಆ ಹುಡುಗ ಇಂಜಿನಿಯರೋ ಅಲ್ವೋ, ಅವನು ಸೈಂಟಿಸ್ಟೋ ಅಲ್ವೋ, ಆ ಡ್ರೋನನ್ನು ಬಳಸಿ ಔಷಧಿ ಸಿಂಪಡಣೆ ಮಾಡಿ ಸಾಕಷ್ಟು ರೈತರಿಗೆ ಸಹಾಯ ಮಾಡಿದ್ದೇನೆ. ಸಾಕಷ್ಟು ಜನ ಅಲ್ಲಿ ಹೋಗಿ ಬರಪೀಡಿತ ಸಮಯದಲ್ಲಿ ಹೋಗಿ ಸಹಾಯ ಮಾಡಿದ್ದೇನೆ, ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ದೇನೆ. ಸೊ
ಅವನು ವಿಜ್ಞಾನಿನೇ ಅಲ್ಲ ಸರ್. ಅವನ ಕಾನ್ಸೆಪ್ಟು ಒಂದು ವಿಜ್ಞಾನಿ ಥರ ಇದೆ. ಆ ಡ್ರೋನನ್ನು ಬಳಸಿ ಅಲ್ಲಿ ಔಷಧಿ, ನೀವು ಹೇಳ್ಬೋದು ಅಲ್ಲೆಲ್ಲೋ ಆಲ್ರೆಡಿ ಒಂದು ದೇಶದಲ್ಲಿ ಔಷಧಿ ಸಿಂಪಡಣೆ ಮಾಡಿದ್ರು, ಅದನ್ನು ಕಾಪಿನೇ ಹೊಡೆದಿರಲಿ ಸರ್, ಅದರಿಂದ ನಮ್ಮ ರೈತರಿಗೆ ಒಳ್ಳೆಯದಾಗ್ತಾ ಇದೆ. ಅವನ ಕಾನ್ಸೆಪ್ಟ್ ಚೆನ್ನಾಗಿದೆ, ಅವನಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಹಾಗಾಗಿ ನಾನು ಅವನನ್ನು ವಿಜ್ಞಾನಿ ಅಂತಲೇ ಒಪ್ಕೊಳ್ತೀನಿ. ನನಗಿಂತ ಮೇ ಬಿ ಟೆಕ್ನಿಕಲಿ ಅವ್ನು ನನಗಿಂತ ಕಮ್ಮಿನೇ ಇರ್ಬೋದು, ಅಥವಾ ನಿಮಗಿಂತ ಕಮ್ಮಿನೇ ಇರ್ಬೋದು. ಟೆಕ್ನಿಕಲಿ ಅವನಿಗೆ ನಾಲೆಜ್ ಇಲ್ಲದೇ ಇರ್ಬೋದು. ನಮ್ಮ ದೇಶದಲ್ಲಿ ಅವನಿಗಿಂತ ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಕೋಟ್ಯಂತರ ಜನ ಇದ್ದಾರೆ. ಒಂದು 5 ಕೋಟಿ ಜನ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. 5 ಕೋಟಿ ಜನ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಒಂದು ನಾಲೆಜಬಲ್ ಪರ್ಸನ್ಸ್, ತುಂಬ ಓದಿರೋವಂಥ ಪರ್ಸನ್ಸ್. ಅವ್ರಿಗೆ ನಾಲೆಜ್ ಇದೆ. ಆ 5 ಕೋಟಿ ಜನ ಟ್ಯಾಕ್ಸನ್ನು ಪೇ ಮಾಡ್ತಾ ಇರ್ತಾರೆ, ಸರಿನಾ? ಅವರು ಬಿಸ್ನೆಸ್ ಮಾಡ್ತಾ ಇರ್ಬೋದು, IT ನಲ್ಲಿರ್ಬೋದು, MNC ನಲ್ಲಿರ್ಬೋದು. ಅವರೆಲ್ಲ ಪ್ರತಾಪ್ಗಿಂತ ಬುದ್ಧಿಶಕ್ತಿನೇ, ಅಂದರೆ ಪ್ರತಾಪ್ ಅವ್ರಿಗಿಂತ ಕಮ್ಮಿನೇ ಇರ್ಬೋದು. ಆದರೆ ಆ ಹುಡುಗ ಯಾವುದೋ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ರೈತರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಅವನು ಸುಳ್ಳು ಹೇಳುವಾಗ ವಯಸ್ಸೆಷ್ಟು ಅನ್ನೋದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಯಾವುದೋ ವಯಸ್ಸಿನಲ್ಲಿ ಎಷ್ಟೊಂದು ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ ಅಲ್ವಾ? ಬಹಳಷ್ಟು ರಾಜಕಾರಣಿಗಳು ಸುಳ್ಳು ಹೇಳಿದ್ದಾರೆ. ಅಂದರೆ ಈ ವಯಸ್ಸಿನಲ್ಲೂ ಸುಳ್ಳು ಹೇಳ್ತಾರೆ. ಅವನು ಅಟ್ಲೀಸ್ಟ್ ಸುಳ್ಳು ಹೇಳ್ದ, ತಿದ್ದುಕೊಂಡ, ಈಗ ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾ ಇದ್ದಾನೆ. ಈಗ ಅಂದರೆ ಪ್ರತಿಯೊಬ್ಬ ರಾಜಕಾರಣಿಗಳು ಗೆಲ್ಲೋವಾಗ ನಿಜಾನೇ ಹೇಳಿ ಗೆದ್ದು ಬಂದುಬಿಟ್ಟಿರ್ತಾರ. ಕೆಲವೊಬ್ರು ಇರ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ಒಳ್ಳೆ ರಾಜಕಾರಣಿಗಳು ಇರ್ಬೋದು. ನಾವು ಎಲ್ಲ ರಾಜಕಾರಣಿಗಳನ್ನು ಇದು ಮಾಡ್ತಾ ಇಲ್ಲ. ಎಷ್ಟೊಂದು ಜನ ಸುಳ್ಳು ಹೇಳ್ತಾರೆ, ಎಷ್ಟೊಂದು ಜನ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ, ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ. ಬಟ್ ಅವರನ್ನೆಲ್ಲ ನಾವು ಪ್ರಶ್ನೆ ಮಾಡೋದೇ ಇಲ್ಲ. ಅಂದರೆ ಪ್ರತಾಪ್ ಅವರ ವಿಷಯ ಎಷ್ಟರ ಮಟ್ಟಿಗೆ ವೈರಲ್ ಆಗುತ್ತೆ ಅಂದರೆ, ಕರ್ನಾಟಕದ ಮಹಾಪಾತಕ ಇವನಿಂದನೇ ಕರ್ನಾಟಕ ಹಾಳಾಗಿದ್ದು ಅನ್ನೋ ರೀತಿಯಲ್ಲಿ ಟ್ರೋಲ್ ಆಗುತ್ತೆ. ಪ್ರತಾಪ್ ಒಬ್ಬನೇ ಕರ್ನಾಟಕದ ಮಹಾದ್ರೋಹಿ ಅನ್ನೋ ಲೆಕ್ಕದಲ್ಲಿ ಟ್ರೋಲ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಕಾಗೆ ಹಾರಿಸ್ತಾನೆ ಅಂತಾರೆ. ಅಂಥದ್ದೇನು ಸರ್ ಅದಕ್ಕಿಂತ ಸಾವಿರ ದ್ರೋಹಗಳನ್ನು ಮಾಡಿದ, ಕ್ರೈಮ್ಗಳನ್ನು ಮಾಡಿದವ್ರನ್ನೆಲ್ಲ ನೀವು ಪ್ರಶ್ನೆನೇ ಮಾಡೋದಿಲ್ಲ. ಅಲ್ಲಿ 10-15 ಕಮೆಂಟ್ ಇರುತ್ತೆ. ಆದರೆ ಪ್ರತಾಪ್ ಬಗ್ಗೆ ಬರುವಂಥ ಟ್ರೋಲ್ಗೆ 1,000 ಕಮೆಂಟ್ ಇರುತ್ತೆ. ಅಂಥದ್ದೇನು ಸರ್ ಮಾಡ್ದೆ ನಿಮಗವನು? ಯಾಕೆ ಒಬ್ಬ ವ್ಯಕ್ತಿಯನ್ನು, ಅದೇ ಆತ ನಿಮ್ಮ ಮನೆಯವನಾಗಿದ್ದರೆ ಈ ರೀತಿ ಮಾಡ್ತಾಯಿದ್ರು. ಅವ್ರ ತಂದೆ ತಾಯಿ ಹೇಳ್ತಿರಲ್ಲ ಒಳಗೆ, ನಮ್ಮ ಮಗ ನಿಜಕ್ಕೂ ನಮಗೆ ಮಗನೇ, ಅವನು ಏನೇ ಮಾಡಿರಲಿ ನಮಗೆ ಮಗನೇ. ಇದೇ ವ್ಯಕ್ತಿ ನಿಮ್ಮ ಮನೆಯಲ್ಲಿದ್ದಿದ್ರೆ ನೀವು ಇದನ್ನೇ ಮಾಡ್ತಾಯಿದ್ರಾ? ಇಲ್ಲ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡುವಾಗ ಅಟ್ಲೀಸ್ಟ್ ಒಂದಷ್ಟು ಜನ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೂ ನೀವು ನನ್ನ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ನಿನಗೆ ತಲೆ ಕೆಟ್ಟುಬಿಟ್ಟಿದೆ. ಕೆಲವೊಂದು ಕಮೆಂಟ್ಸ್ಗಳನ್ನು ನಾನು ಡಿಲೀಟ್ ಕೂಡ ಮಾಡಿದ್ದೀನಿ. ಯು ಆರ್ ಇನ್, ಅಂದರೆ ನೀನು ಯಾವುದೋ ಭ್ರಮೆನಲ್ಲಿದೆಯಾ, ಒಬ್ಬ ಮುಟ್ಟಾಳ ಪ್ರತಾಪನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಕಮೆಂಟ್ ಮಾಡ್ತಾಯಿದ್ದಾರೆ. ಐ ಆಮ್ ಪ್ರೌಡ್. ಆ ಹುಡುಗ ವಿಜ್ಞಾನಿ ಅಲ್ಲದೇ ಇದ್ದರೂ ಕೂಡ ನಾನು ವಿಡಿಯೋ ಮಾಡ್ತಾ ಇರೋದು ಅವನ ಕಾನ್ಸೆಪ್ಟ್ಸ್ಗೆ, ಅವನು ರೈತರಿಗೆ ಸಹಾಯ ಮಾಡೋವಂಥ ಕಾನ್ಸೆಪ್ಟ್ಗೆ ಅಷ್ಟೇ ಹೊರತು ಅವನು ವಿಜ್ಞಾನಿ ಅಂತ ಅಲ್ಲ. ಅವನ ಕಾನ್ಸೆಪ್ಟ್ ಚೆನ್ನಾಗಿದೆ, ಒಂದಷ್ಟು ಜನ ರೈತರಿಗೆ ಸಹಾಯ ಮಾಡ್ತಾ ಇದ್ದಾನೆ. ಅವನಲ್ಲಿ ಒಂದು ಒಳ್ಳೆ ಗುಣ ಇದೆ, ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಬಹಳಷ್ಟು ಜನ ಹೇಳ್ತಾರೆ ಅವನ ವ್ಯಕ್ತಿತ್ವ ಅದಲ್ಲ, ಅವನಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಅಂತ. ಮತ್ತೊಂದಷ್ಟು ಜನ ಹೇಳ್ತಾರೆ ಅವನು ಅಂದರೆ ಸುಮ್ಮನೆ ಕೂತಿದ್ದು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಡ್ಬೇಕಂತ ಅಂದ್ಕೊಂಡಿದ್ದಾನೆ ಅಂತ. ಆದರೆ ಅವನು ಸುಮ್ಮನೆ ಕೂತಿದ್ದು ಪ್ರೈಸ್ ಹೊಡ್ಕೊಂಡು ಹೋಗೋದಕ್ಕೆ ನಾಟಕ ಮಾಡ್ತಾ ಇದ್ದಾನೆ ಅಂತೀರ. ಮತ್ತೊಂದು ಕಡೆ ಅವನು ಸುಮ್ಮನೆ ಕೂತಿದ್ದು ಒಳ್ಳೆ ಒಂಥರ ಆ್ಯಕ್ಟ್ ಮಾಡ್ತಾನೆ ಅಂತೀರ. ಬಹುಶಃ ಅವನ ವ್ಯಕ್ತಿತ್ವನೇ ಆ ರೀತಿ ಇರ್ಬೋದು, ಅಥವಾ ಅವನ ಆ್ಯಕ್ಟೇ ಮಾಡ್ಬೋದು. ಅಟ್ಲೀಸ್ಟ್ ಅವನ ಆ್ಯಕ್ಟಿಂಗೇ ಮಾಡಿದ್ರು ಕೂಡ ಇದು ಒಂದು ಬಿಗ್ ಬಾಸ್, ಕೋಟ್ಯಾಂತರ ಜನ ನೋಡೋ ಅಂಥ ಶೋ. ಆ ರೀತಿ ಒಳ್ಳೆ ವ್ಯಕ್ತಿತ್ವವನ್ನು, ಅಂದರೆ ಜೊತೆಯಲ್ಲಿ